ಅಸಹಾಯಕ ಮಹಿಳೆಗೆ ನೆರವಿನ ಹಸ್ತ ಚಾಚಿದ ಮುನೀರ್ ಪಾಷಾ. ಸಹಾಯದ ನಿರೀಕ್ಷೆಯಲ್ಲಿ ಮಹಿಳೆ. ವಾಸಿಸಲು ಯೋಗ್ಯವಲ್ಲದ ಮನೆ, ಕಿತ್ತು ತಿನ್ನುವ ಬಡತನ. ಜೀವನದಲ್ಲಿ ಕಷ್ಟ ಬಂದರೆ ಸಹಾಯಕ್ಕೆ ಕುಟುಂಬದವರಾಗಲಿ ಸಂಬಂಧಿಕರಾಗಲಿ ಇಲ್ಲದ ಪರಿಸ್ಥಿತಿ. ತಂದೆ ತಾಯಿ ಅಣ್ಣ ತಮ್ಮ ಇಲ್ಲದೆ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತಿರುವ ಗುಂಡ್ಲುಪೇಟೆ ತಾಲೂಕಿನ ಕೀಲಗೆರೆ ಗ್ರಾಮದ ಬಡ ಮಹಿಳೆ ವೆಂಕಟಮ್ಮ ಅವರ ಹಸಿವು ನೀಗಿಸಲು ಮುಂದೆ ಬಂದದ್ದು ಮಾತ್ರ ಕರುನಾಡು ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ. ತಂದೆ ತಾಯಿ ಇಲ್ಲದೆ ಅನಾಥವಾಗಿ ಒಬ್ಬಂಟಿಯಾಗಿ ಕೂಲಿ ನಾಲಿ ಮಾಡಿ ಜೀವನ ದೂಡುತ್ತಿದ್ದರು. ಅನಾರೋಗ್ಯಕ್ಕೆ ತುತ್ತಾದ ಕೀಲಗೆರೆ ಗ್ರಾಮದ ಮಹಿಳೆ ವೆಂಕಟಮ್ಮ ಅವರನ್ನು ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಸಹಾಯ ಮಾಡಿ ಮಾನವೀಯತೆ ತೋರಿದ ಸ್ಥಳೀಯ ಮುಖಂಡರೊಬ್ಬರನ್ನು ಸ್ಮರಿಸಿದ ವೆಂಕಟಮ್ಮ ತಮ್ಮ ಸಂಕಷ್ಟವನ್ನು ಮಾಧ್ಯಮದವರೊಂದಿಗೆ ಹಂಚಿಕೊಂಡಿದ್ದಾರೆ. ನಿಶ್ಯಕ್ತ ವೆಂಕಟಮ್ಮ ಅವರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಿ ಸಹೃದಯಿಗಳು ಇಂತಹ ಬಡ ನಿರ್ಗತಿಕರ ನೆರವಿಗೆ ಮುಂದೆ ಬರಬೇಕು ಎಂದು ಮನವಿ ಮಾಡಿದ್ದಾರೆ. ಮಳೆ ಬಂತೆಂದರೆ ಸೋರುವ ಮನೆಯಲ್ಲೇ ಕಾಲ ಕಳೆಯುತ್ತಿರುವ ವೆಂಕಟಮ್ಮ ಸಹೃದಯ ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಅವರ ನೆರವಿಗೆ ತಾಲೂಕು ಆಡಳಿತ ಮುಂದಾಗಬೇಕು. ಬಡ ಮಹಿಳೆ ಜೀವನ ನಡೆಸಲು ಅವಕಾಶ ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆ ಕಾರ್ಯದರ್ಶಿ ಕಾಳಿಂಗಸ್ವಾಮಿ ಮನವಿ ಮಾಡಿದ್ದಾರೆ. ನನ್ನ ಹೆಸರು ವೆಂಕಟಮ್ಮ ಅಂತ ಕೀಲಗೆರೆ. ನಾನು ಭಾಳ ಕಷ್ಟದಲ್ಲಿ ಹಾಸ್ಪಿಟ್ಲು ಒಂದು 15 ದಿನ ಇದ್ದು ಬಂದು ಹೊಟ್ಟೆಲಿ ಬುಗುರಿಲಿ ನೀರು ತೆಗೆದ್ರು, 3 ಬಾಟ್ಲ್ ರಕ್ತ ಕಟ್ಟಿದ್ರು. ನನ್ನ ಜೊತೆಲಿ ಯಾರು ಇದ್ದಿರಲಿಲ್ಲ. ನಮ್ಮೂರು ಲಯರು ಅವರು ಸೇರಿಸಿ ನನಗೆ ವ್ಯವಸ್ಥೆ ಮಾಡಿಕೊಟ್ರು. ಈಗ ಮಾತ್ರ ನನಗೆ ದುಡ್ಡು ಕಾಸಿಗೆ ನನಗೆ ಗೇಕ್ ಆಗ್ತಾ ಇಲ್ಲ. ಮನೇಲಿ ತುಂಬ ತೊಂದರೆ. ಆಮೇಲೆ ಮನೆ ಅಂತಂದ್ರೆ ಮಳೆ ಬಂದರೂ ಮನೆ ಸುರಿತದೆ. ಕಷ್ಟಲಾವಣಿ ನನಗೆ ನೀವೇ ಪರಿಹರಿಸ್ಕೊಡ್ಬೇಕು. ನನಗೆ ಬಂದು ಹೆಣ್ಮಗಳಿಗೆ ಏನು ತುಂಬ ಬಡವೆ ಅಂತ ಅಂದ್ಬಿಟ್ಟು ಸಹಾಯ ಮಾಡಿದ್ದಾರೆ. ಅನ್ನದಾನ ಒಂದು ತಿಂಗಳ ಮಟ್ಟಿಗೆ ಅನ್ನದ್ರ ಮಾಡ್ಯಾರ ಕೊಡ್ಸಾರ. ಬನ್ನಿತಾಳಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೀಲಗೆರೆ ಗ್ರಾಮದಲ್ಲಿ ವೆಂಕಟಮ್ಮ ಅಂತಕ್ಕಂಥ ಹೆಣ್ಣುಮಗಳಿಗೆ ತಂದೆ ತಾಯಿ ವಾರಸುದಾರ ಯಾರು ಇಲ್ಲದೆ ಯಾವುದೋ ಶಸ್ತ್ರಚಿಕಿತ್ಸೆಯಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇವರಿಗೆ ಅಖಿಲ ಭಾರತ ಕರುನಾಡು ಯುವಶಕ್ತಿ ಸಂಘದ ವತಿಯಿಂದ ಒಂದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯಗಳನ್ನು ಕೊಡುವ ಮೂಲಕ ಮುನೀರ್ ಪಾಷಾ ಅವರು ಒಂದು ಮಾನವೀಯತೆಯ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಹೆಣ್ಣು ಮಗಳಿಗೆ ಯಾರೂ ಕೂಡ ವಾರಸುದಾರರಲ್ಲಿ ಒಬ್ಬಳೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಅವರಿಗೆ ಮನಸ್ವಿನಿ ಯೋಜನೆ ಹಣ ಬರಬೇಕಾಗಿತ್ತು, ಅದು ಕೂಡ ಇನ್ನೂ ಬಂದಿಲ್ಲ. ಅಟ್ಲೀಸ್ಟ್ ವಾಸಕ್ಕೊಂದು ಚಿಕ್ಕ ಮನೆ ಇದೆ. ಯಾರೂ ಕೂಡ ಇವರನ್ನ ನೋಡಲಿಕ್ಕೆ ಸುತ್ತಮುತ್ತ ಸಂಬಂಧಿಕರಾಗಲಿ ಒಬ್ಬರು ಇಲ್ಲದೆ ಇರ್ತಕ್ಕಂಥ ಒಬ್ಬ ಏಕಾಂಗಿ ಅನಾಥ ಪ್ರಜ್ಞೆಯಿಂದ ಇದ್ದಾಳೆ. ಈ ಹೆಣ್ಣು ಮಗಳಿಗೆ ಮುನೀರ್ ಪಾಷಾ ಅವರು ಒಂದು ತಿಂಗಳಿಗಾಗುವಷ್ಟು ಆಹಾರವನ್ನು ಕೊಡುವ ಮೂಲಕ ನಾವಿದ್ದೀವಿ, ನಿಮ್ಮ ಜೊತೆ ನಮ್ಮ ಸಂಘಟನೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮುನೀರ್ ಪಾಷಾ ಅವರ ಕುಟುಂಬಕ್ಕೆ ಕರುನಾಡು ಯುವಶಕ್ತಿ ಸಂಘದ ಕಾರ್ಯಕರ್ತ